ಈ ಮನೇಲಿ ಪೂರ್ಣಿಯವರಿಗೆ ಮದ್ದು ಹಾಕೋರು ಯಾರಿದ್ದಾರೆ? ಒಂದು ಜೀವದ ಜೊತೆ ಆಟ ಆಡೋ ಜನರೆಲ್ಲ ಇದ್ದಾರೆ ಈ ಮನೇಲಿ. ಇಲ್ಲೇನು ಮಾಡ್ತಾ ಇದೆಯಾ? ಏನೋ ಕದ್ ನೋಡ್ತಿರೋ ಹಾಗಿದೆ. ಅದು ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಮನೆ ಒಳಗೇನೋ ಆಗ್ತಿದೆಯಲ್ಲ, ಅದಕ್ಕೆ ಗಾಬರಿಯಿಂದ ನೋಡ್ತಾ ಇದ್ದೆ. ಯಾಕೆಷ್ಟು ಗಾಬರಿ ಆಗಿದೆಯಾ? ನೀನು ಏನು ಮಾಡಿದೆ ಅಂತ ನಾನು ಕೇಳಲೇ ಇಲ್ವಲ್ಲ. ಏನೇನ ಮಾತಾಡ್ತಾ ಇದೆಯಾ? ನಿಜ ಹೇಳು. ಇಲ್ಲ, ನಿಜವಾಗ್ಲೂ ನಾನೇನು ಮಾಡಿಲ್ಲ, ನನ್ನ ಬಿಟ್ಬಿಡಿ. ಅಲ್ಲ, ನಾನು ಇನ್ನೇನು ಕೇಳ್ತಾ ಇಲ್ಲ, ಆದರೂ ಯಾಕೆಷ್ಟು ಗಾಬರಿಲಿ ಇದೆಯಾ? ನೀನು ಆಡ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ನಿನ್ನ ಮೇಲೆ ಡೌಟ್ ಬರ್ತಾ ಇದೆ. ಅಯ್ಯೋ, ಏನು ಹೇಳ್ತಿದ್ದೀರಾ ಅಣ್ಣ? ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ, ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ನೀನು ಇದನ್ನು ಬೇರೆ ಯಾರ ಹತ್ರನಾದರೂ ಇಟ್ಕೋ, ನನ್ನ ಹತ್ರ ಅಲ್ಲ. ಮನೇಲಿ ಎಲ್ರೂ ಕರಿತೀನಿ, ಅವ್ರ ಮುಂದೆ ಮಾತಾಡು. ಅದೇನು ನಿಜ ಹೇಳ್ತೀಯೋ ಅವ್ರ ಮುಂದೆನೇ ಹೇಳು. ಅಯ್ಯೋ, ಮನೇಲಿ ಮಕ್ಕಳಿದಾರಣ್ಣ, ಹಾಗೆಲ್ಲ ಮಾಡಬೇಡಿ ದಯವಿಟ್ಟು. ಮತ್ತು ನಿಜ ಹೇಳು, ಹೇಳು. ಪಾಪಮ್ಮ, ರಾಮಣ್ಣ, ರತ್ನ ಎಲ್ಲ ಬನ್ನಿ. ಹೇಳಿ ಅಯ್ಯ. ನಾನು ನೇರವಾಗಿ ಕೇಳ್ತೀನಿ, ನಿಜ ಹೇಳಿ. ನನ್ನ ರೂಮಿಗೆ ಬಂದು ಪೂರ್ಣಿ ಕುಡಿಯೋ ಔಷಧಿಗೆ ಮದ್ದು ಮಿಕ್ಸ್ ಮಾಡಿದ್ಯಾರು? ಅಯ್ಯೋ ದೇವ್ರೆ, ಇದು ಎಂಥ ಪ್ರಶ್ನೆ ಅಯ್ಯ ಅವರೇ. ಪೂರ್ಣಿ ನನಗೆ ಮಗಳಿದ್ದಂಗೆ, ಅವಳಿಗೆ ನನ್ನ ಜೀವನಾದರೂ ಕೊಟ್ಬಿಡ್ತೀನಿ ಅಂಥದ್ರಲ್ಲಿ ಹೌದು ಯಜಮಾನ್ರೆ, ಪೂರ್ಣಿಯಮ್ಮ ನಮ್ಮನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ. ಅಂಥವ್ರಿಗೆ ನಾವು ಕೇಳಿ ಬಯಸ್ತೀವ? ನನಗೆ ಗೊತ್ತು ನೀವೆಲ್ಲ ಹೇಗೆ ಅಂತ. ನೀವೆಲ್ಲ ನಂಬಿಕಸ್ತಾರೆ, ನಿಮ್ಮೇಲೆ ಅನುಮಾನ ಪಡೋ ಉದ್ದೇಶ ನನಗಿಲ್ಲ. ಆದರೆ ಈ ಮನೆಯವರಲ್ಲದೆ ಇನ್ಯಾರು ಬಂದು ಪೂರ್ಣಿ ಔಷಧಿಗೆ ಮದ್ದು ಮಿಕ್ಸ್ ಮಾಡೋಕ್ಕೆ ಸಾಧ್ಯ? ನನಗಂತೂ ಏನು ಅರ್ಥ ಆಗ್ತಿಲ್ಲ. ನಿಮಗೆ ಯಾರಿಗಾದರೂ ಕೋಪ ಇದ್ದರೆ ನನ್ನ ಮೇಲೆ ತೋರಿಸಿ, ಆದರೆ ನನ್ನ ಪೂರ್ಣಿನ ಮಾತ್ರ ಟಾರ್ಗೆಟ್ ಮಾಡಬೇಡಿ. ನಾವು ಯಾರು ಸತ್ರು ಇಂಥ ಕೆಲಸ ಮಾಡಲ್ಲ. ಪೂರ್ಣಿ ಅಮ್ಮಂಗೆ ಹಿಂಗೆ ಕೆಟ್ಟದ್ದು ಬಯಸಿದವ್ರನ್ನ ಆ ದೇವರು ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಹೌದು ಯಜಮಾನ್ರೆ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋರಲ್ಲ ನಾವು. ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದೀವಿ. ನಾವು ಇಂಥ ಕೆಲಸ ಮಾಡ್ತೀವ? ಈ ಮನೆ ಋಣ ನಮ್ಮ ಮೇಲಿದೆ. ಪೂರ್ಣಿ ಅಮ್ಮಂಗೆ ಅನ್ಯಾಯ ಮಾಡಿದ್ರೆ ದೇವ್ರು ಸುಮ್ಮನೆ ಬಿಡ್ತಾನ ನಮ್ಮನ್ನ? ನಾವು ಯಾರು ಪೂರ್ಣಿ ಅಮ್ಮ ರೂಮ್ ಕಡೆ ಹೋಗ್ಲೇ ಇಲ್ಲ ಯಜಮಾನ್ರೆ. ಅದು ನಿನ್ನೆ ಬೆಳಿಗ್ಗೆ ಯಜಮಾನ್ರೆ, ಪೂರ್ಣಿಮ ಅವ್ರ ರೂಮ್ ಕಡೆಗೆ ದೀಪಿಕಾ ಅವ್ರು ಹೋಗೋದನ್ನ ನಾನು ನೋಡಿದೆ. ಅವ್ರಿಗೇನಾದರೂ ಗೊತ್ತಿರ್ಬೋದೋ ಏನೋ.
ಹಾಂ, ಸೆಕ್ಯೂರಿಟಿ ನಗಣವ್ರೆ, ಈ ಯಜಮಾನ್ ರೂಮಲ್ಲಿ ಕೆಲಸ ಮಾಡ್ತಾಳಲ್ಲ ರತ್ನ, ಅವ್ರ ಮನೆ ಬರೋದು ಚಂಚಂದ್ರ ಹತ್ರ ತಾನೆ? ಹಾಂ, ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ಸಿಕ್ತು. ಬೀಗ ಹಾಕಿದೆ ಅಂತಂದ್ರೆ ಪಕ್ಕ ಇದು ಅವಳದ ಕೆಲಸ. ಉಂಡು ಮನೆಗೆ 2 ಬಗ್ದಿದ್ದಲ್ದೆ ಈಗ ನಮ್ಮ ಅಮ್ಮನ ಮೇಲೆ ಅಪವಾದ ಬರೋ ಹಾಗೆ ಮಾಡಿ ತಲೆ ಮರೆಸ್ಕೊಂಡಿದ್ಯಾ. ಕಂಪ್ಲೇಂಟ್ ಕೊಟ್ಟು ಲಾಕಪ್ ಹಾಕ್ಸೋದ್ರೆ ಆಗ ನಿಜ ಬಾಯ್ಬಿಡ್ತೀಯ. ಅಣ್ಣ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ಪೊಲೀಸ್ನವ್ರಿಗೆ ಮಾತ್ರ ಇಟ್ಕೊಡ್ಬೇಡಿ. ಆಯ್ತು, ನಿಜ ಹೇಳು ಹಾಗಾದ್ರೆ. ಏನು ಮಾಡಿದ್ಯಾ? ಯಾಕೆ ಈ ಥರ ಎದ್ರುಕೊಂಡು ನೋಡ್ತಾ ಇದೆಯಾ? ಅದು ಅಣ್ಣ. ಹೇಳ್ತೀಯೋ ಇಲ್ಲ? ಇಲ್ಲ, ಹೇಳ್ತೀನಿ. ನನ್ನ ತಪ್ಪು ನಾನು ಒಪ್ಕೋತೀನಿ. ತಪ್ಪು ಒಪ್ಕೊಂತೀನಿ ಅಂತಂದ್ರೆ ಅದನ್ನೆಲ್ಲ ಮಾಡಿದ್ ನೀನೇನಾ? ಯಾಕೆ ಹಿಂಗೆ ಮಾಡಿದೆ ಹೇಳು? ಪೂರ್ಣಿಯವರು ಅಷ್ಟು ಒಳ್ಳೆಯವರು, ನಿನಗೇನು ಅನ್ಯಾಯ ಮಾಡಿದ್ರು? ನಾನು ಬೇಕು ಅಂತ ಮಾಡಲಿಲ್ಲ ಅಣ್ಣ. ಅಷ್ಟಕ್ಕೂ ನಾನೇ ಯಾಕೆ ಮಾಡಲಿ ಹೇಳಿ? ಅಂದರೆ ನಿನ್ನ ಹತ್ರ ಬೇರೆ ಯಾರೋ ಮಾಡಿಸಿದಾರಾ? ಹೌದು. ನಿಜ ಹೇಳು, ಯಾರು ಮಾಡಿಸಿದ್ದು ಈ ಕೆಲಸನ? ನಿನ್ನನ್ನು ಮುಂದೆ ಬಿಟ್ಟು ಈ ಕೆಲಸ ಮಾಡಿಸಿದಾರಾ? ಯಾರು ಹೇಳು? ಯಾಕೆ ಅಂತ ಹೇಳು. ಅದನ್ನ ಮಾತ್ರ ಕೇಳಬೇಡಿ ಪ್ಲೀಸ್. ನೀನು ಹೇಳಲಿಲ್ಲ ಅಂದರೆ ಪೊಲೀಸವ್ರಿಗೆ ನಿನ್ನ ಈಗಲೇ ಹಿಡ್ಕೊಡ್ತೀನಿ. ನಿಜ ಹೇಳು, ಯಾರು ಮಾಡಿಸಿದ್ದು? ಅದು ಹೇಳು ಬೇಗ. ಏಯ್, ಏನೋ ಹೇಳ್ತಿದ್ಯಾ? ಹೌದು ಚಿಕ್ಕ ಯಜಮಾನ್ರೆ, ದೀಪಿಕಮ್ಮ ಅವರು ಅಲ್ಲಿ ಹೋಗಿದ್ದನ್ನ ನಾನೇ ನೋಡಿದ್ದೀನಿ. ದೀಪಿಕಾ ಅವರೇ, ರಾಮಣ್ಣ ಹೇಳ್ತಿರೋದು ನಿಜಾನಾ? ಅದು ಅವಿ, ನಿನ್ನೆ ಪೂರ್ಣಿಗೋಸ್ಕರ ದೀಪಿಕಾ ಎಷ್ಟು ಕಣ್ಣೀರು ಹಾಕಿದಾಳೆ ಅಂತ ನೀನೇ ನೋಡಿದ್ಯಾ? ಯಾರೋ ಕೆಲ್ಸದವ್ರು ಹೇಳಿದ್ದನ್ನ ಕೇಳ್ಕೊಂಡು ನೀನು. ಚಿಕ್ಕಮ್ಮ, ನಾನು ಅವ್ರು ಮಾಡೋರು ಅಂತ ಹೇಳಿಲ್ಲ. ಪೂರ್ಣಿ ರೂಮ್ಗೆ ಯಾಕೆ ಹೋದ್ರು ಅಂತ ಕೇಳ್ತಿದ್ದೀನಿ ಅಷ್ಟೇ. ಇನ್ಫ್ಯಾಕ್ಟ್ ಈಗ ನಾನು ಯಾರನ್ನ ನಂಬಬೇಕೋ ಬಿಡಬೇಕೋ ಗೊತ್ತಾಗ್ತಿಲ್ಲ. ಭಾವ, ನನ್ನ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದರೆ ನಾನು ಪೂರ್ಣಿ ರೂಮ್ಗೆ ಹೋಗಿದ್ದು ನಿಜ. ನಿನ್ನೆ ನನ್ನ ಫ್ರೆಂಡ್ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ರತ್ನ ಕೈಯಲ್ಲಿ ಏನೋ ಇಟ್ಕೊಂಡು ಪೂರ್ಣಿ ರೂಮ್ಗೆ ಹೋಗಿದ್ದು ನೋಡಿದೆ. ಪೂರ್ಣಿ ರೂಮಲ್ಲಿ ಇರಲಿಲ್ಲ. ಆದರೂ ಯಾಕೆ ಹೋಗ್ತಿದ್ದಾಳೆ ಅಂತ ಕೇಳಿದ್ದಕ್ಕೆ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಅಂತ ಅಂದ್ಲು. ನನಗೆ ಯಾಕೋ ಅವಳ ಮುಖ ನೋಡಿದ್ರೆ ತುಂಬ ಟೆನ್ಷನಲ್ಲಿದ್ದಾಳೆ ಅಂತ ಅನ್ನಿಸ್ತು. ಅಷ್ಟೇ ಗಾಬರಿಯಿಂದ ಅಲ್ಲಿಂದ ಹೊರಟೋದ್ಲು. ನನಗೆ ಅವಾಗ ವಿಷಯ ಏನು ಅಂತ ಗೊತ್ತಾಗಲಿಲ್ಲ. ಆದರೆ ಈಗ ಓ ಮೈ ಗಾಡ್, ಇದೆಲ್ಲ ರತ್ನ ಮಾಡಿದ್ದ. ನನಗೆ ರಜೆ ಬೇಕು ಅಂತ ಕೇಳಿದ್ಲು. ಇದಕ್ಕೆ ಅಂತ ಒಂದು ಸಣ್ಣ ಅನುಮಾನನೂ ಬರಲಿಲ್ಲ. ಎಂಥ ಜನ ನೋಡಿ ಭಾವ, ಉಂಡು ಮನೆಗೆ ಕನ್ನ ಹಾಕ್ತಾರೆ. ರಾಮಣ್ಣ, ರತ್ನ ಬಂದಿಲ್ವಾ? ಯಜಮಾನ್ರೆ, ಅವಳಿವತ್ತು ರಜೆ ಹಾಕಿಳು. ರಾಮಣ್ಣ, ಈಗಲೇ ಅವಳ ಮನೆಗೆ ಹೋಗಿ ಒದ್ದು ಎಳ್ಕೊಂಡು ಬನ್ನಿ. ನಡೀರಿ. ಪ್ರಯೋಜನ ಇಲ್ಲ.
ಇದನ್ನೆಲ್ಲ ಮಾಡಿರೋದು ರತ್ನಾನೇ. ನಾನು ಅವಳನ್ನ ಹಿಡಿದು ಎಲ್ಲ ನಿಜನೂ ಬಾಯ್ ಬಿಡಿಸಿದ್ದೀನಿ. ಎಲ್ಲನೂ ಒಪ್ಕೊಂಡ್ಲು. ಏನು ಹೇಳ್ತಿದೆ ಸಮರ್ಥ್? ಅವಳು ಯಾಕಿಂತ ಕೆಲಸ ಮಾಡಿದ್ಲಂತೆ? ಅಲ್ಲ, ರತ್ನನ್ಗೆ ಪೂರ್ಣಿ ಮೇಲೆ ಏನು ದ್ವೇಷ? ನಮ್ಮ ಪೂರ್ಣಿ ಅವಳಿಗೆ ಏನು ಮಾಡಿದ್ದಾಳೆ? ಅಥವಾ ಅವಳ ಕೈಯಿಂದ ಯಾರಾದರೂ ಮಾಡಿಸಿರ್ಬೋದಾ? ನನಗೂ ಅದೇ ಅನುಮಾನ ಅವಿ. ಯಾರೋ ಪೂರ್ಣಿಗೆ ಆಗದೆ ಇರೋರು ರತ್ನನ ಕೈಲಿ ಕೆಲಸ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ. ಅನ್ಸೋದೇನು, ನಡೆದಿರೋದೇ ಹಾಗೆ. ಅವಳೇ ಕೆಲಸ ಮಾಡಿದ್ದಲ್ಲ, ಅವಳಿಂದ ಒಬ್ರು ನಿಂತು ಈ ಕೆಲಸ ಮಾಡಿಸಿರೋದು. ಯಾರಂತೆ ಹೇಳಿದ್ಲಾ? ಯಾರು ಅಂತ ಬಾಯ್ ಬಿಡ್ತಾ ಇದ್ಲು. ಆದರೆ ಅಷ್ಟರಲ್ಲಿ ನನಗೆ ಯಾರೋ ತಲೆಗೆ ಹೊಡೆದ್ಬಿಟ್ರು. ನನಗೆ ಎಚ್ಚರ ತಪ್ಪೋಯ್ತು. ನಾನು ಎದ್ದು ನೋಡೋಷ್ಟರಲ್ಲಿ ಅವಳು ನಾಪತ್ತೆ ಆಗಿದ್ಲು. ಇನ್ನವಳ ಕೈಗೆ ಸಿಕ್ಕಲ್ಲ ಬಿಡಿ. ಯಾಕೆ ಸಿಗಲ್ಲ? ಹುಡ್ಸೋಣ. ನನ್ನ ಪೂರ್ಣಿಗೆ ಹೀಗೆ ಮಾಡಿದಾಳೆ ಅಂದರೆ ಅವಳು ಪಾಠ ಕಲಿಸ್ಲೇಬೇಕು. ಹೌದು ಬ್ರೋ, ನೀವು ಯಾರು ಬಿಟ್ಟರು ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಅತ್ತಿಗೆಗೆ ಇಷ್ಟು ನೋವು ಕೊಟ್ಟಿರೋನ್ಗೆ ನರ್ಕ ತೋರಿಸ್ತೀನಿ. ಬಿಡಬಾರ್ದು ಅವಿ, ನೀನು ಬಿಟ್ಟರು ನಾನು ಬಿಡಲ್ಲ. ಸದ್ಯ ನಮ್ಮ ಪೂರ್ಣಿಗೇನು ಆಗದೆ ಬಚಾವಾದ್ಲಲ್ಲ, ನಂಗಷ್ಟು ಸಾಕು. ಸಮರ್ಥ್, ಥ್ಯಾಂಕ್ಸ್ ಕಣಪ್ಪ. ಸರಿಯಾದ ಟೈಮಿಗೆ ಬಂದು ಸತ್ಯ ಏನಂತ ತಿಳಿಸ್ಕೊಟ್ಟೆ. ನಾನು ಇಷ್ಟೆಲ್ಲ ಮಾಡಿದ್ದು ಮೇಡಮ್ಗೋಸ್ಕರ ಸರ್. ಇನ್ಮೇಲಾದರೂ ಇವ್ರನ್ನ ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಪ್ರೀತಿ ಮಾಡೋದು ಮಾತ್ರ ಗೊತ್ತು, ಕೊಲ್ಲೋ ಅಂತ ಕೆಟ್ಟ ಮನ್ಸಿಲ್ಲ. ಪಾಪು ಹೊಡೆದ್ರು ಅಂದ್ಯಲ್ಲ, ಈಗ ಹೇಗಿದೆಯಾ? ತುಂಬ ಹಿಟ್ಟಾಯ್ತಾ? ನೀನು ಯಾಕೆ ನನಗೋಸ್ಕರ? ನಾನು ಆರಾಮಾಗಿದ್ದೀನಿ ಮೇಡಮ್. ಈ ಇವ್ರುಗಳ ಮಧ್ಯೆ ಆರಾಮಾಗಿರೋ ನೋಡ್ಕೊಳ್ಳಿ ಅಷ್ಟೇ. ಅದಕ್ಕೆ ನನಗಂತೂ ನೀವು ಯಾವಾಗ ಹುಷಾರಾಗ್ತಿರೋ ಅನ್ಸ್ಬಿಟ್ಟಿತ್ತು. ಅಣ್ಣನಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಇನ್ಮೇಲೆ ನಿಮ್ಗೆ ಈ ಥರ ಯಾವ ಸಮಸ್ಯೆನೂ ಬರ್ದೇ ಇರೋ ಥರ ನಾನು ನೋಡ್ಕೋತೀನಿ. ನಾನು ನಿಮ್ಮನ್ನು ಕೇರ್ ಮಾಡ್ತೀನಿ. ಯಾಕಪ್ಪ, ನಿನ್ಗೆ ಆಫೀಸ್ ಇಲ್ವಾ? ಪೂರ್ಣಿನ ಕೇರ್ ಮಾಡೋಕ್ಕೆ ಅವ್ರ ಅಮ್ಮ ಇಲ್ಲೇ ಇದ್ದಾರಲ್ಲ. ಸಾರಿ, ಪೂರ್ಣಿ ಸಿಚುವೇಶನ್ ನೋಡಿ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವಳಿಗೆ ಯಾವತ್ತಿದ್ರೂ ನೀವೇ ಅಮ್ಮ. ಇನ್ಮೇಲೆ ನನ್ನ ಪೂರ್ಣಿ ಜವಾಬ್ದಾರಿ ನಿಮ್ಮದೇ. ಆಗ ಮೇಡಮ್,
ಹೋಗಿ ಹೋಗಿ ನಿಮಗೆ ಅನುಕಂಪ ತೋರಿಸೋದ್ನಲ್ಲ, ನಿಮಗೇನ್ರಿ ಕಡಿಮೆ ಆಗಿದೆ ಹೇಳಿ? ಒಳ್ಳೆ ಲೇಡಿ ರೆಬಲ್ ಥರ ಇದ್ದೀರಿ. ಮಕ್ಕಳು ದೂರ ಹೋದರೆ ಏನಂತೆ? ನಿಮಗೆ ನೀವೇ ಶಕ್ತಿ, ನಿಮಗೆ ನೀವೇ ಸಪೋರ್ಟು. ಹಲೋ ಓಲ್ಡ್ ಮ್ಯಾನ್, ಇದು ಸ್ವಲ್ಪ ಓವರ್ ಆಯಿತು. ನೋಡಿ, ನೀವು ಓಲ್ಡ್ ಮ್ಯಾನ್ ಅಂದು ನನ್ನ ಕೋಪನ ಕೆರಳಿಸ್ಬೇಡಿ. ಓಕೆ, ನಾನು ನಿಮ್ಮ ಬಗ್ಗೆ ನಿಜವಾದ ಕಾಳಜಿಯಿಂದ ಮಾತಾಡ್ತಾ ಇದ್ದೀನಿ. ಕೆಲವರಿಗೆ ತಮ್ಮ ಸುತ್ತಮುತ್ತ ಇರೋರೆಲ್ಲ ತಮ್ಮನ್ನು ನೋಡಿ ಅಯ್ಯೋ ಅನ್ನಬೇಕು, ಸಿಂಪತಿ ತೋರಿಸ್ಬೇಕು ಅಂತನ್ನೋ ಆಸೆ ಇರುತ್ತೆ. ಗೋಳಾಡ್ದಷ್ಟೂ ಅವರ ಜೀವನ ಖುಷಿ ಅನ್ಕೋತಾರೆ. ಆದರೆ ನೀವು ಹಾಗಲ್ಲ, ತುಂಬ ಡಿಫ್ರೆಂಟ್. ಬೇರೆಯವರು ತಮ್ಮನ್ನು ನೋಡಿ ಸಿಂಪತಿ ತೋರಿಸ್ಬಾರ್ದು ಅಂತನ್ನೋರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರು ಯಾರಿಗೂ ಹೆದರೋಲ್ಲ. ನೀವು ಅಷ್ಟೇ, ನೀವು ವೀಕ್ ಅಲ್ಲ, ತುಂಬ ಸ್ಟ್ರಾಂಗ್. ಸದ್ಯ ಈಗಲಾದರೂ ಗೊತ್ತಾಯ್ತಲ್ಲ ನಿಮಗೆ. ನಗಕ್ ಬರುತ್ತೆ ಕಣ. ದಿಸ್ ಪ್ರಾಜೆಕ್ಟ್ ಲುಕ್ಸ್ ಗ್ರೇಟ್. ಇಮಿಡಿಯೇಟ್ ಆಗಿ ಶುರು ಮಾಡ್ಕೊಳ್ಳೋಣ. ಚಿಕ್ಕಮ್ಮ, ಮ್ಯಾನ್ ಪವರ್ ಸ್ವಲ್ಪ ಕಮ್ಮಿ ಆಗಿದೆ, ಹೈರಿಂಗ್ ಮಾಡಿಸ್ತಿದ್ದೀವಿ. ಇವತ್ತಿಂದಾನೇ ರಿಕ್ರೂಟ್ಮೆಂಟ್ ಶುರು ಆಗಿದೆ. ಹಾಗಿದ್ರೆ ನಾಳೆನೇ HR ಹತ್ರ ಮೀಟಿಂಗ್ ಫಿಕ್ಸ್ ಮಾಡ್ಕೊಳ್ಳಿ. ಶೋರ್ ಚಿಕ್ಕಮ್ಮ, ನಾನು ಮೀಟಿಂಗ್ ಅರೇಂಜ್ ಮಾಡಿಸ್ತೀನಿ. ಚಿಕ್ಕಮ್ಮ, ಇನ್ನೊಂದು ವಿಷಯ, ನೆಲಮಂಗ್ಲದ ಹತ್ರ ನಮ್ಮ ಸೈಟ್ ಇತ್ತಲ್ಲ? ಹಾಂ, ಆ ಗ್ರೌಂಡ್ ಪಕ್ಕ. ಹಾಂ ಚಿಕ್ಕಮ್ಮ, ಅದನ್ನು ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸು ಒಂದಿಬ್ಬರು ಕೇಳ್ತಿದ್ದಾರೆ. ಅದ್ರ ಪಕ್ಕ ಹೈವೇ ಬರುತ್ತೆ ಅಂತ ನಾವು ಇಷ್ಟು ದಿನ ವೆಯ್ಟ್ ಮಾಡಿದ್ದೀವಿ. ಬಟ್ ಗೌರ್ಮೆಂಟ್ ಆ ಪ್ರಾಜೆಕ್ಟ್ನ ಡ್ರಾಪ್ ಮಾಡಿದೆಯಂತೆ. ಬೇಸಿಕಲಿ ಇಟ್ಸ್ ಆ್ಯಂಡ್ ಡೆಟ್ ಇನ್ವೆಸ್ಟ್ಮೆಂಟ್. ಸೊ ಈಗಲೇ ಅದನ್ನು ಮಾರಿಬಿಟ್ರೆ ಒಳ್ಳೆ ರೇಟ್ ಸಿಗುತ್ತೆ ಚಿಕ್ಕಮ್ಮ. ಆ ಅಮೌಂಟಲ್ಲೇ ಸಿಟಿಯಲ್ಲೇ ಎಲ್ಲಾದರೂ ಒಳ್ಳೆ ಜಾಗ ತಗೋಬೋದು. ಎಸ್, ಒಳ್ಳೆ ಏರಿಯಾದಲ್ಲೇ ಸಿಗುತ್ತೆ ಚಿಕ್ಕಮ್ಮ. ಆ ಜಾಗ ಅಂತೂ ಹೇಗಿದ್ರು ಖಾಲಿ ಬಿದ್ದಿದೆ. ನಮ್ಮನೆಯವರಂತೂ ರೀಸೆಂಟ್ ಇಯರ್ಸಲ್ಲಿ ಯಾರೂ ಅಲ್ಲಿಗೆ ಹೋಗೇ ಇಲ್ಲ. ನೀವಿಬ್ರು ಹೇಳ್ತಿರೋದು ನಿಜ, ಆದರೆ ಆ ಜಾಗ ಭಾವನ್ ಹೆಸರಲ್ಲಿರೋದು. ಒಂದ್ಸತಿ ಅವರನ್ನು ವಿಚಾರಿಸ್ಬೇಕು. ಅವರು ಓಕೆ ಅಂದರೆ ನನಗೇನಿಲ್ಲ. ಅವ್ರ ಹತ್ರ ನೀವೇ ಮಾತಾಡಿ ಚಿಕ್ಕಮ್ಮ. ಭಾವ, ಒಂದು ನಿಮಿಷ ಹೇಳಿ ಸರ್. ಅದು ಹುಡುಗರು ಹೇಳ್ತಿದ್ರು, ನೆಲಮಂಗಲದಲ್ಲಿ ನಮ್ದೊಂದು ಜಾಗ ಇದೆಯಲ್ಲ, ಅದೇ ಗ್ರೌಂಡ್ ಪಕ್ಕ, ಅದ್ರ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗ್ತಿಲ್ಲ. ಅದು ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟು. ಅದನ್ನು ಮಾರಿಬಿಟ್ರೆ ಹೇಗೆ ಅಂತ. ಈಗಿನ ಕಾಲದ ಮಕ್ಕಳಿಗೆ ಈ ಇನ್ವೆಸ್ಟ್ಮೆಂಟು ಮತ್ತೊಂದು ಎಲ್ಲ ನಮಗಿಂತ ಜಾಸ್ತಿ ಗೊತ್ತಿರುತ್ತೆ. ಅವ್ರಿಗೆ ಸರಿ ಅನ್ಸಿದ್ರೆ ಮಾರಲಿ ಬಿಡು, ನಂದೇನು ಅಭ್ಯಂತರ ಇಲ್ಲ. ಈಗಲಾದರೂ ಗೊತ್ತಾಯ್ತಾ? ನಿಮ್ಮಪ್ಪ ನಿಮ್ಮ ಮಾತಿಗೆ ಯಾವತ್ತೂ ಇಲ್ಲ ಅನ್ನಲ್ಲ. ನೀವುಗಳೇ ಅವರನ್ನು ತಪ್ಪಾಗಿ ತಿಳ್ಕೊಳ್ತಿರ್ತೀರ. ಥ್ಯಾಂಕ್ ಯು ಬಾಬಾ. ಪರವಾಗಿಲ್ಲ ಶಾರೂರಿ. ಆ ಜಾಗ ಮಾರೋದೇನೋ ಓಕೆ, ಆದರೆ ಅದನ್ನು ಮಾರಿದ್ಮೇಲೆ ಆ ದುಡ್ಡಲ್ಲಿ ತಗೊಳ್ಳೋ ಜಾಗ ನನ್ನ ಹೆಸರಲ್ಲೇ ಇರಬೇಕು. ಚಿಕ್ಕಮ್ಮ, ನಾನು ಹೇಳಿದ್ನಲ್ಲ, ನೆಲಮಂಗ್ಲದ ಜಾಗ ಒಬ್ರು ಪರ್ಚೇಸ್ ಮಾಡ್ತಿದ್ದಾರಂತ. ಇವರೇ ಅವರು, ಮಿಸ್ಟರ್ ಮೋಹನ್ ಶೆಟ್ಟಿ ಅಂತ. ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಸರ್ ನಮಸ್ಕಾರ, ನಾನು ನಿಮ್ಮ ದೊಡ್ಡ ಫ್ಯಾನು. ನಮಸ್ಕಾರ, ಕೂತ್ಕೊಳ್ಳಿ. ತುಂಬ ಖುಷಿ ಆಯಿತು ಶೆಟ್ಟಿಯವರೇ. ನಾವು ಆ ಜಾಗನ ಯಾರಾದರೂ ಜೆನ್ಯೂನ್ ಇರೋರ್ಗೆ ಮಾರೋಣ ಅಂತ ಗೊತ್ತಾಯ್ತು, ನೀವು ಸಿಕ್ಕಿದ್ರಿ. ದೊಡ್ಡ ಮಾತು. ನಿಮ್ಮನೆ ಜಾಗ ನಾವು ತಗೊಂತಾ ಇರೋದೇ ನಮ್ಮ ಸೌಭಾಗ್ಯ. ರೇಟ್ ಎಲ್ಲ ನನ್ನ ಮಗನ ಹತ್ರ ಮಾತಾಡ್ಕೊಂಡಿದ್ದೀರಲ್ಲ? ಹಾಂ, 4.25 ಕೋಟಿಗೆ ಅಂತ ಡೀಲ್ ಆಗಿದೆ. $4.25 ಕೋಟಿನ? ಆ ದುಡ್ಡು ಏನೇ ಆದರೂ ನನ್ನ ಕೈಗೆ ಸೇರಬೇಕು, ಅಥವಾ ಆ ದುಡ್ಡಲ್ಲಿ ತಗೊಳ್ಳೋ ಹೊಸ ಜಾಗನಾದರೂ ನನ್ನ ಹೆಸರಲ್ಲೇ ಇರೋ ಹಾಗೆ ಏನಾದರೂ ಮಾಡಲೇಬೇಕು.
ಡ್ಯಾಡ್ ಹತ್ರ ಇದ್ರ ಬಗ್ಗೆ ಮಾತಾಡಿ ಹೇಗಾದರೂ ಮಾಡಿ ಆ ಜಾಗನ ನನ್ನ ಹೆಸರಿಗೆ ಮಾಡಿಸ್ಕೋಬೇಕು. ಸರ್ ನಾವು ಜಾಗ ಎಲ್ಲ ನೋಡಿದ್ದೀವಿ. ನಿಮ್ಮ ಮನೆದು ಅಂದಮೇಲೆ ಡಾಕ್ಯುಮೆಂಟ್ಸ್ ಬಗ್ಗೆ ನಮ್ದು ಯಾವುದೇ ರೀತಿ ಅನುಮಾನ ಇಲ್ಲ. ಆದರೂ ಕಾನೂನು ಪ್ರಕಾರ ಒಂದ್ಸಲಿ ಚೆಕ್ ಮಾಡಬೇಕಾಗತ್ತೆ. ಧಾರಾಳವಾಗಿ ನೀವು ಮಾಡಲೇಬೇಕು, ಅದು ನಿಮ್ಮ ಕರ್ತವ್ಯ. ಪೇಪರ್ಸ್ ಎಲ್ಲ ಜೆನ್ವಿನ್ ಆಗಿದೆ, ನಾನು ಸುತ್ತ ಇರೋದೆಲ್ಲ ಜೆನ್ವಿನ್ನೇ. ಆದರೂ ನೀವು ಪರ್ಚೇಸ್ ಮಾಡ್ತಿದ್ದೀರ ಅಂದಮೇಲೆ ಒಂದ್ಸಲ ಎಲ್ಲ ರೆಕಾರ್ಡ್ಸ್ ಚೆಕ್ ಮಾಡಬೇಕಾಗತ್ತೆ. ನಿಮ್ಮ ಕಡೆ ಲಾಯರ್ ಹತ್ರ ತೋರಿಸಿ, ಪರವಾಗಿಲ್ಲ. ಖಂಡಿತ ಸರ್, ನಾವು ಈ ವಾರದಲ್ಲೇ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀವಿ. ನಮಗೆ ಈ ಸೇಲ್ ಡೀಡು, ಮದರ್ ಡೀಡು, EC, ಆಮೇಲೆ ಫ್ಯಾಮಿಲಿ ಟ್ರೀ ಇಷ್ಟು ಬೇಕಾಗತ್ತೆ. ಅದೆಲ್ಲನೂ ರೆಡಿ ಇದೆ, ನಿಮಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ. ಆದರೆ ನಿಮ್ಮ ವಂಶವೃಕ್ಷ ಅಪ್ಡೇಟ್ ಮಾಡಿಸಿದ್ದೀರಾ? ಹೊಸದಾಗಿ ರೆಡಿ ಮಾಡಿಸಿದ್ದೀರಾ? ಅಂದರೆ ಬಹುಶಃ ಈಗೊಂದು 2 ವರ್ಷದ ಹಿಂದೆ ಮಾಡಿಸಿದ್ದೆ, ಅದಾಗುತ್ತಲ್ವಾ? ಅದು ಹೇಗಾಗುತ್ತೆ ಸರ್? ನೀವು 6 ತಿಂಗಳು ಹಿಂದೆ ತುಳಸಿ ಅನ್ನೋರನ್ನ ಮದುವೆ ಆಗಿದ್ರಿ ಅಲ್ವಾ? ಅಂದಮೇಲೆ ತುಳಸಿ ಮೇಡಮ್ ಹೆಸರನ್ನು ವಂಶವೃಕ್ಷದಲ್ಲಿ ಸೇರಿಸ್ಬೇಕಾಗತ್ತೆ. ಸರ್, ಮೇಡಮ್ ಹೆಸರನ್ನು ಸೇರಿಸಿ ನೀವು ವಂಶವೃಕ್ಷ ಮಾಡಿಸಿದ್ರೇ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕಾಗೋದು. ಇದನ್ನು ನಾನು ಅಷ್ಟೇ ಅಲ್ಲ, ಬೇರೆ ಯಾರು ಬಂದರೂ ಕೂಡ ಹೊಸ ವಂಶವೃಕ್ಷನೇ ಕೇಳ್ತಾರೆ. ಇಲ್ಲಾಂದರೆ ತೊಂದರೆ ಆಗುತ್ತೆ. ಸರ್, ಇದು ಅಂತಲ್ಲ, ನೀವು ಯಾವುದೇ ಪ್ರಾಪರ್ಟಿನ ಸೇಲ್ ಮಾಡಬೇಕಾದ್ರೂ ಕೂಡ ಈ ಹೊಸ ವಂಶವೃಕ್ಷ ಬೇಕೇ ಬೇಕಾಗತ್ತೆ.